ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯ ಬೆಂಗಳೂರಿನ ದಕ್ಷಿಣ ಭಾಗಕ್ಕೆ ಬಂದರೆ ಬಾಗೇಪಲ್ಲಿ ಎಂಬತಕ್ಕಂಥದ್ದು. ಬಾಗೇಪಲ್ಲಿ ಸ್ವಲ್ಪ ದಾಟಿ ಮುಂದಕ್ಕೆ ನಡೆದರೆ ಪಕ್ಕದ ರಾಜ್ಯ ಆಂಧ್ರ ಸೇರಿಕೊಳ್ಳುತ್ತೆ. ಆದರೆ ಇದು ಕರ್ನಾಟಕದಲ್ಲಿ ಬೈಲಾಂಜನೇಯ ಸ್ವಾಮಿ ಎಂಬತಕ್ಕಂಥದ್ದು, ಬಾಗೇಪಲ್ಲಿಯಲ್ಲಿರ್ತಕ್ಕಂಥ ಬೈಲಾಂಜನೇಯ ಸ್ವಾಮಿ ಬಹಳ ಪ್ರಸಿದ್ಧಿ ಇರತಕ್ಕಂಥದ್ದು, ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿರ್ತಕ್ಕಂಥ ಹನುಮ ಬಾಗೇಪಲ್ಲಿ ಪುರ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಹನುಮನ ದರ್ಶನ ಮಾಡಿ ಮುಂದೆ ನಡೀಬೇಕು ಎಂಬತಕ್ಕಂಥದ್ದು ಹಿಂದಿನಿಂದ ಇರತಕ್ಕಂಥ ಪದ್ಧತಿ. ನೋಡಿ, ಹನುಮ ಕರ್ನಾಟಕದಲ್ಲಿ ಹುಟ್ಟಿದ್ರು, ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ರು. ಅಯೋಧ್ಯೆಯಿಂದ ರಾಮ ಕರ್ನಾಟಕಕ್ಕೆ ಬಂದು ಹಂಪೆಯಲ್ಲಿ, ಇಂದಿನ ಹಂಪೆ ಅಂದು ಪಂಪೆ, ಅಂದು ಪಂಪಾ ಸರೋವರ, ಪಂಪಾ ಅಂತ ಹೇಳ್ತಕ್ಕಂತಹದ್ದು ಇಂದು ಹಂಪೆ ಆಗಿರ್ತಕ್ಕಂಥದ್ದು. ಆ ಹಂಪೆಯ ಪ್ರಾಂಗಣದಲ್ಲಿರ್ತಕ್ಕಂಥದ್ದು ಕಿಷ್ಕಿಂದ. ಆ ಕಿಷ್ಕಿಂದಾಗ ಬಂದು ಅಲ್ಲಿ ಹನುಮನ ದರ್ಶನ ಆಯಿತು, ಹನುಮನ ಮಾತುಕತೆ ನಡೀತು. ಅಲ್ಲಿಂದಾಚೆಗೆ ಇನ್ನು ನಡೆದಂತಹ ರಾಮಾಯಣದ ಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛಂದವಾಗಿ ವಿಶೇಷವಾದಂತಹ ರೀತಿಯಲ್ಲಿ ಬರೆದದ್ದು ವಾಲ್ಮೀಕಿ ಮಹರ್ಷಿಗಳು. ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳು ಬಹಳ ವಿಶೇಷವಾದಂಥ ರೀತಿ ರಾಮಾಯಣ ಗ್ರಂಥವನ್ನು ಬರೆದರು. ಹಾಗೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಆ ಗ್ರಂಥದ ಆಧಾರದಲ್ಲಿ ಬಂದದ್ದು ಇವತ್ತು ನಾವು ಹನುಮನ ದರ್ಶನಕ್ಕೆ ಬಂದದ್ದು ನಮಗೂ ಸಹಿತ ಬಹಳ ಸಂತೋಷ ತಂದಂಥ ವಿಚಾರ. ಹನುಮನ ದರ್ಶನ ಎಂತಹ ಪಾಪಗಳಿದ್ರೂ ಅದು ನಾಶನ ಅಂತ ಹೇಳ್ತಾರೆ. ಅಂದ್ರೆ ಆ ಸ್ವಾಮಿಯ ದರ್ಶನ ಮಾಡಿದ್ರೆ ನಮ್ಮ ಪ್ರಾರಬ್ಧ ಕರ್ಮಗಳು ದೂರ ಆಗುತ್ತೆ. ಜೊತೆಗೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡತಕ್ಕಂಥದ್ದು, ಅಸಾಧ್ಯಂ ಸಾಧಕಂ ಸ್ವಾಮಿ ಅಂತ. ಅಂದ್ರೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡುವ ಶಕ್ತಿ ಯಾರಿಗಾರು ಇದ್ರೆ ಅದು ಹನುಮನಿಗೆ ಮಾತ್ರ. ಹಾಗೆ ಹನುಮನ ಸಾನ್ನಿಧ್ಯದಲ್ಲಿ ನಿಂತು ಹನುಮನ ಬಗ್ಗೆ ಹೊಗಳದ್ರೆ ಸಾಲದಂತೆ, ಹನುಮನ ಮುಂದೆ ನಿಂತು ರಾಮನ ಹೊಗಳಬೇಕಂತೆ. ಯಾಕೆಂದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿದ್ರೆ ಹನುಮ ತೃಪ್ತನಾಗ್ತಾನೆ, ಬೇಡಿದ ವರಗಳನ್ನ ಶೀಘ್ರವಾಗಿ ದಯಪಾಲಿಸ್ತಾನೆ. ಯಾಕೆಂದ್ರೆ ಹನುಮನ ದೇಹದ ರೋಮಗಳಲ್ಲೂ ರಾಮನಾಮವೇ ಇದೆ. ಅಂತಹ ರಾಮನ ಆರಾಧನೆ ಮಾಡತಕ್ಕಂಥದ್ದು ಇವತ್ತಿನ ವಿಶೇಷ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ. ನೋಡಿ, ಹೃದಯದಲ್ಲೂ ಸಹಿತ ರಾಮನೇ ಇದ್ದಾನೆ, ಇಲ್ಲೂ ಹೃದಯದಲ್ಲೂ ರಾಮನೇ. ಜೊತೆಗೆ ಸ್ವಾಮಿ ಪ್ರತಿನಿತ್ಯದ ತನ್ನ ದಿನನಿತ್ಯದ ಕಾಯಕದಲ್ಲಿ ರಾಮನಾಮ ಒಂದು ಬಿಟ್ಟು ಮತ್ತೊಂದು ಆತನ ಗೊತ್ತಿಲ್ಲ. ಹಾಗಾಗಿ ಅಲ್ಲಿಂದ ರಾಮ ಕರ್ನಾಟಕಕ್ಕೆ ಬಂದದ್ದು. ರಾಮನ ಕರ್ನಾಟಕಕ್ಕೆ ಕರೆಸಿಕೊಂಡು ಕಿಷ್ಕಿಂದ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ವಾನರ ಸೈನ್ಯ, ವಿಶೇಷವಾಗಿ ಹನುಮ ಇದ್ದಂಥ ಸ್ಥಳ, ಹನುಮ ಹುಟ್ಟಿದಂಥ ಸ್ಥಳ, ಆ ಸ್ಥಳಕ್ಕೆ ಬಂದು ಅಲ್ಲಿಂದ ಆಚೆ ಮುಂದಿನ ಪಯಣ. ಓಂ ಶ್ರೀಮತೇ ನಮಃ, ಓಂ ಹನುಮತೇ ನಮಃ, ಓಂ ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಧನ್ಯತೆ ಹೊಂದಿ ನೀವು. ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಧನ್ಯತೆ ಹೊಂದಿ ನೀವು. ದೂತಂ ರಾಮಸ್ಯ ಸುಖದಂ ಚ ಸುರದ್ರುಮಂ ಪೀನವೃತ್ತಮಹಾಬಾಹುಂ ಸರ್ವಶತ್ರುನಿವಾರಣಂ. ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಂ ವೈ ದೃಢಮಾವೇ. चक्रतीर्थस्य दक्षिणस्थ गिरौ सदा तुङ्गाम्बोधितरङ्गस्य वातेन परिशोभिते.
गतैः सद्भिः सेव्यमानं नृपोत्तमैः धूपदीपादि नैवेद्यैः पञ्चखाद्यैश्च शक्तितः भजामि श्रीहनुमन्तम् हेमकान्ति समप्रभम् व्यासतीर्थयतीन्द्रेण पूजितं च विधानतः वेदवाक्पति महाकाव्य विरचिता संकष्टहरा गणपति विघ्नराज निनगे ವಂದನೆ नित्य विजयी निनगे गंधदर्पणे प्रस्तोषदुपकाशिषक्ष्रवत्सामगीयमानम् अभिराधसाजुगुरु महाकर्ण निनगे ವಂದನೆ कालज्ञानी निनगे मंत्रदर्पणे रामचंद्र पूजिता सामगान सुश्रुति सुरगणादिवंदिता संकष्टहरा गणपति
ಲಂಬೋದರ ನಿನಗೆ ವಂದನೆ ತೆಂಗು ಬಾಳೆ ಬೆಲ್ಲ ನಿನಗೆ ಅರ್ಪಣೆ ತಂದೆ ತಾಯಿ ಇಬ್ಬರೇ ಮೂರು ಲೋಕವೆಂದ ದೃಕ್ಪತಿ ಸುಬ್ರಹ್ಮಣ್ಯನಗ್ರಜ ಸಂಕಷ್ಟಹರ ಗಣಪತಿ ಭಕ್ತ ಕವಚ ನಿನಗೆ ವಂದನೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಸ್ರು ವಿಘ್ನೋಪಶಾಂತಯೇ ಗಣಾನಾಂತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನುಪವಶ್ರತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟನ್ವನ್ನೋತರಸ್ಸೇದ ಸಾಧನಂ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಶುಭ ದಿನ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಗೆ ವಿಶೇಷವಾಗಿ ನಡೀತಿರ್ತಕ್ಕಂಥ ಮಹಾಪೂರ್ಣಾವತಿ ದರ್ಶನಕ್ಕೆ ಇವತ್ತು ನಾವೆಲ್ಲೇ ಬಂದಿದ್ದೇವೆ. ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ, ಅದರಲ್ಲೂ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಆದಿಪೂಜಿತನಾಗಿರ್ತಕ್ಕಂತಹ ಗಣಪನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಇವತ್ತು ಸಹಸ್ರ ಮೋದಕ ಹೋಮವನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಬಹಳಷ್ಟು ಜನ ಋತ್ವಿಜರು ಸೇರಿ ನಡೆಸ್ತಿರ್ತಕ್ಕಂಥ ಈ ಕಾಯಕಕ್ಕೆ ನಾನು ಬಂದದ್ದು ನನ್ನ ಪೂರ್ವಜನರ ಪುಣ್ಯವೇ ಸರಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಜೊತೆಗೆ ವಿಶೇಷವಾಗಿ ಕಮಲ ಪುಷ್ಪಗಳಿಂದ ಸ್ವಾಮಿಗೆ ನಡೀತಕ್ಕಂಥ ಅಷ್ಟದ್ರವ್ಯದಿಂದ ವಿಶೇಷವಾಗಿ ಹವನ ನಡೀತಾ ಇದೆ. ಈ ಮಹಾಪೂರ್ಣಾವತಿಯ ಕಾಲ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ಅದರ ಮುನ್ನ ಪೂರ್ವಭಾವಿಯಾಗಿ ಎಲ್ಲರೂ ಸಹಿತ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ರೈತರಿಗಾಗಿ, ಯೋಧರಿಗಾಗಿ ನಿರಂತರವಾದಂಥ ಸೇವೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಸಂಸ್ಕಾರ ಸಂಸ್ಕೃತಿಯ ಒಂದು ವಿಶೇಷವಾದಂಥ ಪ್ರಾರ್ಥನೆ ಪ್ರತಿಯೊಬ್ಬರ ಮನೆಯಲ್ಲೂ ಬೇಕು. ಹಾಗಾಗಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ತಾವೆಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಬೋಲೋ ಗಣಪತಿ ಮಹಾರಾಜ್ ಕಿ ಜೈ. ಪಾಹಿ ತ್ರೈಗುಣೇಶ್ವರ ಆನಂದ ಪ್ರೇಮ ಪ್ರಕೃತಿ ಪಾಹಿ ಸಂತ ಕಿಂಕರ ಸಂಕಷ್ಟಹರ ಗಣಪತಿ ಸಚ್ಚಿದಾನಂದ ವಿಗ್ರಹ ಮಾಡೋ ಕಾಮ ಕ್ರೋಧ ಲೋಭ ನಿಗ್ರಹ. ತಾವು ನೋಡ್ತಿರ್ತಕ್ಕಂಥದ್ದು ಇಷ್ಟೊತ್ತು ಗಣಹೋಮವನ್ನು ಬಹಳ ಅರ್ಥಪೂರ್ಣವಾಗಿ, ಅದರಲ್ಲೂ ಕಮಲ ಪುಷ್ಪದಿಂದ ಸ್ವಾಮಿಗೆ ವಿಶೇಷವಾಗಿ ಅಷ್ಟದ್ರವ್ಯಗಳಿಂದಲೂ ಸಹಸ್ರ ಮೋದಕದಿಂದಲೂ ನಡೆದಂಥ ಮಹಾಯಜ್ಞವನ್ನು ದರ್ಶನ ಮಾಡ್ತಿದ್ದೀನಿ. ಯಜ್ಞ ಪೂರ್ವದಲ್ಲಿ ಪ್ರಾರಂಭದಲ್ಲಿ ಮಹಾಗಣಪತಿಯ ಪ್ರಾರ್ಥನೆ ಜೊತೆಗೆ ಸುಂದರವಾದಂಥ ಪರಿಸರ, ರಮಣೀಯವಾದಂತಹ ಈ ಸುಂದರ ಪ್ರದೇಶದಲ್ಲಿ ಗಣಪನ ಬೃಹತ್ ಮಟ್ಟದ ಈ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞ ಬಹಳ ಅಚ್ಚುಕಟ್ಟಾಗಿ ನಡೀತಿದೆ. ಸಾಕಷ್ಟು ಜನ ಋತ್ವಿಜರು, ವೇದ ಮಂತ್ರ, ವೇದ ಪಂಡಿತರು ಎಲ್ಲರೂ ಸೇರಿ ನಡೆಸ್ತಿರ್ತಕ್ಕಂಥ ಈ ಮಹಾಯಜ್ಞ. ಈ ಮಹಾಯಜ್ಞದ ಪೂರ್ವಾರ್ಥ ಜೊತೆಗೆ ಇದರ ಮೂಲ ಉದ್ದೇಶ ಇದು ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಲಿ, ಸಮಸ್ತರು ಸುಖ ಸಂತೋಷದಿಂದಿರಲಿ. ಅದರಲ್ಲೂ ಗಣಪನ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಆಚರಣೆ ಮಾಡಿದ್ರು ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಅದರಲ್ಲೂ ಸ್ವಾಮಿಗೆ ನಡೆದಂಥ ಈ ಮಹಾಮಂತ್ರ ಅಂದರೆ ವಿಶೇಷವಾಗಿ ಮೂಲ ಮಂತ್ರದಿಂದ ನಡೆದಂಥ ವಿಶೇಷವಾದಂಥ ಹವನ. ಇನ್ನು ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗ್ತದೆ. ಪೂರ್ಣಾವತಿಯ ಒಂದು ಸಂಕಲ್ಪವನ್ನು ನಾವು ಮಾಡ್ತಿದ್ದೀವಿ. ಪೂರ್ಣಾವತಿಯ ಸಂಕಲ್ಪ ನಡೀತಿದೆ. ಈ ಸಂಕಲ್ಪವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ದರ್ಶನ ಮಾಡುವಂಥ ಈ ಶುಭಗಳಿಗೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ತಾವೇ ತಮ್ಮ ಸ್ವಾಸ್ಥ್ಯದಿಂದ ಪೂರ್ಣಾವತಿಗೆ ತರುವಂತಹ ಈ ದ್ರವ್ಯಗಳನ್ನು ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ತಂದು ಕೊಟ್ಟಿದ್ದೀರೇನೋ ಎಂಬಂಥ ಮನಸ್ಸು ನಿಮ್ಮದಾಗಲಿ. ಹಾಗೆ ನಿಮ್ಮ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮ ಬೇಗ ದೂರ ಆಗಲಿ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಆ ಗಣಪತಿಯ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಮಹಾಪೂರ್ಣಾವತಿಯನ್ನು ದರ್ಶನ ಮಾಡಿಕೊಳ್ಳಿ. ಜವಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಇವತ್ತು ನಡೀತಿರ್ತಕ್ಕಂತಹ ಸಹಸ್ರ ಮೋದಕ ಹೋಮ ವಿಘ್ನೇಶ್ವರನಿಗೆ, ವಿಘ್ನ ವಿನಾಯಕನಿಗೆ ಸಮಸ್ತ ದೋಷಗಳನ್ನು ದೂರ ಮಾಡತಕ್ಕಂತಹ ಕಲಿಯುಗದಲ್ಲಿ ಶೀಘ್ರವಾಗಿ ವರಪ್ರಸಾದವನ್ನು ಕೊಡ್ತಕ್ಕಂಥ ಮಹಾಮೂರ್ತಿ ಅಂದರೆ ಅದು ಗಣಪತಿ ಮಾತ್ರ. ಅದರಲ್ಲೂ ಗಣಪ ಬೇಡಿದ ವರಗಳನ್ನು ದಯಪಾಲಿಸ್ತಾನೆ. ಹನುಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ತಾನೆ.
ಹಾಗಾಗಿ ಇಷ್ಟಾರ್ಥಗಳ ಸಿದ್ಧಿಯನ್ನು ಸಿದ್ಧಿಪಡಿಸುವಂತಹ ಹನುಮನ ಸಾನ್ನಿಧ್ಯದಲ್ಲಿ ಗಣಪನ ಮಹಾಪೂರ್ಣಾವತಿಯ ದ್ರವ್ಯಗಳನ್ನು ಸ್ವಾಮಿಯ ಕರಾಸ್ತಕ್ಕೂ ಸಹಿತ ಮುಟ್ಟಿಸಿ ಭಗವಂತನ ಪ್ರಾರ್ಥನೆ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವಿಶೇಷವಾಗಿರ್ತಕ್ಕಂಥ ರೀತಿ ನಾನಾ ಪಂಡಿತರು, ವೇದ ಪಂಡಿತರು, ಅದರಲ್ಲೂ ಚತುರ್ವೇದದಲ್ಲೂ ಸಹಿತ ಸಾಕಷ್ಟು ಗಣ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ವೇದ ಪಂಡಿತರು ಆಗಮಿಸಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಸಹಸ್ರ ಮೋದಕ ಹೋಮ ಜೊತೆಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ. ಬನ್ನಿ ಪ್ರಾರ್ಥನೆ ಸಲ್ಲಿಸೋಣ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಂ ಬುದ್ಧಿಮತಾಂ ವರಿಷ್ಠಂ ಹಠಾತ್ಮಜಂ ದಾನವಯೋಧಮುಖ್ಯಂ ಶ್ರೀರಾಮದೂತಂ ಸಾನಮಾಮಿ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ಅಯೋಧ್ಯ ರಾಮ ಹನುಮನು ನಾನು, ಪಟ್ಟಾಭಿರಾಮ ಪಾಲಯ ಮಾಂ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ರಾಮರ ಸ್ಮರಿಸಿ ಜಲಧಿಯ ದಾಟಿದೆ, ರಾಮರ ಬರೆದು ಸೇತುವೆ ಕಟ್ಟಿದೆ. ರಾಮರ ಸ್ಮರಿಸಿ ಜಲಧಿಯ ದಾಟಿದೆ, ರಾಮರ ಬರೆದು ಸೇತುವೆ ಕಟ್ಟಿದೆ. ರಾಮರ ನೆನೆದು ಬೆಟ್ಟವ ತಂದೆ, ರಾಕ್ಷಸರನ್ನು ರಣದಲ್ಲಿ ಕೊಂದೆ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ಅಯೋಧ್ಯ ರಾಮ ಹನುಮನು ನಾನು, ಪಟ್ಟಾಭಿರಾಮ ಪಾಲಯ ಮಾಂ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ನನ್ನಯ ಮಾತನ್ನಾಲಿಸಿ ರಾಮ ಸುಗ್ರೀವ ಸಖ್ಯವ ಬೆಳೆಸಿದ ಸ್ವಾಮಿ. ನನ್ನಯ ಮಾತನ್ನಾಲಿಸಿ ರಾಮ ಸುಗ್ರೀವ ಸಖ್ಯವ ಬೆಳೆಸಿದ ಸ್ವಾಮಿ. ವಿಭೀಷಣನ್ನ ನಿನ ಬಳಿ ಕರೆದೆ, ರಾಮ ಹನುಮನ ಭಾಗ್ಯವಿದು. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ಅಯೋಧ್ಯ ರಾಮ ಹನುಮನು ನಾನು, ಪಟ್ಟಾಭಿರಾಮ ಪಾಲಯ ಮಾಂ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ರಾಮ ತಾರಕ ನಾಮ, ರಾಮ ರಾಮ ನಾಮವೇ ನನ್ನಯ ಉಸಿರು. ರಾಮ ತಾರಕ ನಾಮ, ರಾಮ ರಾಮ ನಾಮವೇ ನನ್ನಯ ಉಸಿರು. ರಾಮ ಮಂತ್ರವ ಜಪಿಸುವೆ ಸ್ವಾಮಿ, ಪರಂಧಾಮವು ಬೇಡವು ರಾಮ.
శ్రీ వెంకటేశనే శ్రీ ಕಲ್ಯಾಣಾತ್ಮಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವವಾಗು, ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗು, ಸಾಕಷ್ಟು ವಿಶೇಷತೆಗಳನ್ನು ಬೇಡಿ ಬಂದಂತಹ ಭಕ್ತರಿಗೆ ಶೀಘ್ರ ವರಪ್ರಸಾದನಾಗಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಇಲ್ಲಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ತಾವು ಈಗ ನೋಡ್ತಿರ್ತಕ್ಕಂಥದ್ದು ಬಾಗೇಪಲ್ಲಿ ಗಡದಿಂಬಲ್ಲಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ. ಜೈವೇ ಜಯ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ಇತಿಹಾಸ ಇದೆ. ಹಾಗೆ ಭಗವಂತನ ಸೇವೆಯನ್ನು ನಿತ್ಯವೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ತ್ರಿಕಾಲ ಅನುಷ್ಠಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರ್ತಿರ್ತಕ್ಕಂಥ ಇಲ್ಲಿನ ಅರ್ಚಕ ವರ್ಗ ಇದೆ. ಸಾಕಷ್ಟು ಸ್ವಾಮಿ ಸೇವೆ ಮಾಡ್ತಿದ್ದಾರೆ. ಹಾಗೆ ದೇವಾಲಯ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಅರ್ಚಕರ ಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಅರ್ಚಕರು ತಮ್ಮನ್ನು ತಾವು ಸಂಪೂರ್ಣವಾಗಿ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿಕೊಂಡು ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಅಂದರೆ ಜೈಮೇ ಜಯ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಸುಂದರವಾದಂತಹ ಮೂರ್ತಿ ಅಂದರೆ ಶ್ರೀನಿವಾಸ, ಈ ಶ್ರೀನಿವಾಸನ ಸಾನ್ನಿಧ್ಯದ ಮುಂಭಾಗದಲ್ಲಿ ನೋಡ್ತಕ್ಕಂತಹ ರಾಜಗೋಪುರ ಇದೆಯಲ್ಲ, ಆ ರಾಜಗೋಪುರ, ವಿಮಾನ ಗೋಪುರ ಇದೆಲ್ಲವೂ ಸಹಿತ ಭಗವಂತ ಯಥೇಚ್ಛವಾದಂಥ ರೀತಿ ಸಾಕಷ್ಟು ಜನ ಭಕ್ತರೊಂದಿಗೆ ಸೇರಿಸಿ ಇಲ್ಲಿರ್ತಕ್ಕಂಥ ಅರ್ಚಕರ ಧ್ವನಿಯಲ್ಲಿ ಧ್ವನಿಯಾಗಿ ನಿಂತು ಎಲ್ಲರ ಆ ಸೇವೆ ನಡೆಸ್ಕೊಂಡಿದ್ದಾನೆ. ಅದೊಂದು ಸೌಭಾಗ್ಯವೇ ಸರಿ. ಹಾಗಾಗಿ ದೇವಾಲಯ ಅಭಿವೃದ್ಧಿ ಆಗಬೇಕಾದ್ರೆ, ದೇವಸ್ಥಾನದಲ್ಲಿ ಸದಾ ನಿತ್ಯ ಅನುಷ್ಠಾನ ಕ್ರಮಬದ್ಧವಾಗಿ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಅರ್ಚಕರು ಬಹಳ ಮುಖ್ಯ. ಪ್ರಕಾಶಾಚಾರ್ಯರು ಬಹಳ ವಿಶೇಷವಾಗಿ ಭಗವಂತನ ಸೇವೆಯನ್ನು ಸಲ್ಲಿಸ್ಕೊಂಡ್ಬಂದಿದ್ದಾರೆ. ಬರ್ತಕ್ಕಂಥ ಭಕ್ತರ ಮನಸ್ಸಲ್ಲಿರ್ತಕ್ಕಂತಹ ಕೋರಿಕೆಗಳನ್ನು ಭಗವಂತನ ಪಾದಕ್ಕೆ ಮುಟ್ಟಿಸ್ತಾರೆ. ಭಗವಂತನಿಂದ ಆತನಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಭಾಗ್ಯವನ್ನು ಶೀಘ್ರವಾಗಿ ಕೊಡುವಂಥದ್ದಾಗಲಿ ಎಂಬತಕ್ಕಂತಹ ಮನಸ್ಸಿನಿಂದ ಭಗವಂತನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಒಳ್ಳೆಯದಾಗಲಿ, ಶುಭವಾಗಲಿ. ದೇಶ 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 ನನ್ನದು, ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ, ಹಸಿರಾಗಿ ಮಣ್ಣ ಕಣ ಹಾರಾಡುವ ಹಕ್ಕಿಗಣ. ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ, ಹಸಿರಾಗಿ ಮಣ್ಣ ಕಣ ಹಾರಾಡುವ ಹಕ್ಕಿಗಣ. ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಕಾಡ ಹೊಳೆ. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಕಾಡ ಹೊಳೆ. ಬೆಳೆದು ನಿಂತವನ ಸಿರಿಯು ಕಂಗೊಳಿಪ ಬೃಂದಾವನ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ. ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ. ಕಿವಿಯ ಮೊರೆತ ಮೇಘದೂತ ಕರುಳ ಕೊರವ ಕುರುಕ್ಷೇತ್ರ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ. ಕನ್ನಡಾಂಬೆಯ ವರಪುತ್ರರೇ ಅಂತಲೇ ಹೆಸರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರ ನಡವಳಿಕೆ ಇವತ್ತಿನ ಯುವಕ ಸಮಾಜಕ್ಕೆ ಒಂದು ಮಾದರಿಯಾಗಿದೆ. ಅವರು ನೋಡಿ ಕಲಿಬೇಕಾದ್ದು ಸಾಕಷ್ಟಿದೆ. ಬಲಗೈಲಿ ಮಾಡಿರತಕ್ಕಂತಹ ದಾನ ಎಡಗೈ ಗೊತ್ತಾಗ್ತಿರಲಿಲ್ಲ. ಇಷ್ಟಕ್ಕೆ ಮುಂಚೆ ಆತ್ಮೀಯರು ಹೇಳಿದರು, ಮಧ್ಯರಾತ್ರಿ ಆದಂತಹ ಒಂದು ಅಚಾತುರ್ಯಕ್ಕೆ ಆಗ ಬಂದು ಅವರಿಗೆ ಕಣ್ಣುಗಳಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಹಸ್ತವನ್ನು ಅವರು ನೀಡಿದ್ರು ಅಂತ. ಹಾಗೆ ಎಷ್ಟೋ ಕಾಣದಂತಹದ್ದು ಸಾಕಷ್ಟು ಸೇವೆಗಳಾಗಿರುತ್ತೆ. ಇದಕ್ಕೆ ವಯಸ್ಸಿನ ಅಂತರವಿಲ್ಲ. ಅವರಿಗೆ ಹಾಕಿಕೊಟ್ಟಂಥ ಮಾರ್ಗದರ್ಶನ, ಆ ಗರಡಿಯಲ್ಲಿ ಅವರು ಬೆಳೆದಿದ್ದಾರೆ. ಜೊತೆಗೆ ಸಂಸ್ಕಾರದ ಕೊರತೆ ಅಲ್ಲಿಲ್ಲ. ಆ ಸಂಸ್ಕಾರ ಎಂಬತಕ್ಕಂಥದ್ದು ಅವರ ಜೀವದ ನರನಾಡಿಗಳಲ್ಲೂ ಸಹಿತ ಬಂದದ್ದು. ಯಾರನ್ನೇ ಆದರೂ ಸಹಿತ ಅಪ್ಪಾಜಿ ಅಂತ ಮಾತಾಡುವಂತಹದ್ದು. ಯಾಕೆಂದರೆ
ಅವ್ರ ತಂದೆಯವರು ಅವ್ರ ಮಕ್ಕಳನ್ನು ಅಪ್ಪಾಜಿ ಅಂತ ಕರೀತಿದ್ರು. ಎಲ್ಲರ ಕಣ್ಗಳಲ್ಲೂ ನಿಂತಿರ್ತಕ್ಕಂತಹ ಪುನೀತ್ ರಾಜ್ಕುಮಾರ್ ದೇಹ ಮಾತ್ರ ಇಲ್ಲ, ಆದರೆ ಅವರ ಆತ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ. ರಾಜ್ಯದಲ್ಲಿದೆ. ನಡೆಯುವ ಪ್ರತಿಯೊಂದು ಕನ್ನಡದ ಹಬ್ಬಗಳಲ್ಲೂ ನಾನಿದ್ದೀನಿ ಅಂತ ಬಂದು ನಿಲ್ಲುವಂಥ ಗುಣ ಅವರದಾಗಿದೆ. ಹಾಗಾಗಿ ತಾಯಿ ಭುವನೇಶ್ವರಿ, ತಾಯಿ ರಾಜರಾಜೇಶ್ವರಿಯನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಈ ಕನ್ನಡದ ಕುವರನ್ನ ಆದಷ್ಟು ಬೇಗ ನಮ್ಮ ರಾಜ್ಯದಲ್ಲೇ ಪುನರ್ಜನ್ಮ ಕೊಡುವಂತಹ ಆಗಲಿ, ಇನ್ನೊಂದು ಗರ್ಭದಲ್ಲಿ ಹುಟ್ಟಿ ಬರಲಿ ಅನ್ನೋ ಒಂದು ಮನಸ್ಸನ್ನು ಹೇಳಿ ಇವತ್ತು ರಾಜ್ಯೋತ್ಸವದ ಕಾರ್ಯಕ್ರಮ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ಅದ್ದೂರಿತವಾದಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹಿತ ನಿಭಾಯಿಸಿಕೊಂಡು ನಡೆಸಿಕೊಂಡು ಬರ್ತಾ ಇದೆ. ಅದರಲ್ಲೂ ಕನ್ನಡ ಪರದ ಹೋರಾಟದಲ್ಲಿ ನಮ್ಮ ಕೆ.ಸಿ. ಮೂರ್ತಿಯವರು ರಾಜ್ಯಾಧ್ಯಕ್ಷರಾಗಿ ಸಾಕಷ್ಟು ಹೋರಾಟಗಳನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀನಿ. ಇಲ್ಲಿರ್ತಕ್ಕಂಥ ಎಲ್ಲ ಸಿಂಹಗರ್ಜನೆ ಮಾಡತಕ್ಕಂಥ ಕನ್ನಡದ ಹುಲಿಗಳಿಗೆ ಚಿರಪರಿಚಿತರೆ. ಯಾಕೆಂದರೆ 102 ದಿನಗಳ ಕಾಲ ಕನ್ನಡಿಗರಿಗೆ ಒಂದು ಸ್ಥಾನಮಾನ ಆಗಬೇಕು, ಕನ್ನಡಿಗರಿಗೆ ಕೆಲಸ ಕೊಡಬೇಕು, ಕನ್ನಡಿಗರಿಗೆ ಧ್ವನಿ ಎತ್ತುವಂಥ ರೀತಿ ಅವರ ಸಹಾಯಕ್ಕೆ ನಿಲ್ಲಬೇಕು ಎಂಬತಕ್ಕಂಥ ಆ ಹೋರಾಟ ಮಾಡಿದಂಥ ನನ್ನ ಅಣ್ಣ ತಮ್ಮಂದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಹುಲಿಮರಿಗಳು ಇತ್ತು. ಆದರೆ ಇದು ಹುಲಿಮರಿಗಳಲ್ಲ, ಸಿಂಹ ಗರ್ಜನೆ ಮಾಡತಕ್ಕಂಥ ಸಿಂಹದ ಮರಿಗಳೇ. ಹಾಗಾಗಿ ಈ ಕನ್ನಡದ ಈ ಹೋರಾಟ, ಕನ್ನಡದ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನ ಇದು ನಿರಂತರವಾಗಿ ನಡೀಲಿ. ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಗಾಂಧಿನಗರದಲ್ಲಿ ನಡೀತಿರ್ತಕ್ಕಂತಹ ಇವತ್ತಿನ ಈ ಕಾರ್ಯಕ್ರಮ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಕೆ.ಸಿ. ಮೂರ್ತಿರವರು ಈಗಷ್ಟೇ ಚೆನ್ನಾಗಿ ಮಾತಾಡಿ ನಮ್ಮ ರಾಜ್ಯದ ಕನ್ನಡಿಗರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಂತಹ ದಲಿತ ಸಂಘರ್ಷಣ ಸಮಿತಿ ಅಧ್ಯಕ್ಷರಾದಂತಹ ವೆಂಕಟಸ್ವಾಮಿ ಅವರು ಸಹಿತ ಅವರು ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಮಾತಾಡುವವರು ಸಾಕಷ್ಟು ಜನ ಕೇಳಬೇಕು ಆನಂದವಾಗಿ ಆ ಕನ್ನಡದಲ್ಲಿ ಆ ನುಡಿಮುತ್ತುಗಳನ್ನು. ಆದರೆ ಸಮಯದ ಅಭಾವ ನಂದಾದ್ರಿಂದ ಮುಂದಿನ ಇನ್ನೊಂದು ಕಾರ್ಯಕ್ರಮಕ್ಕೆ ಹೊರಡಬೇಕಾದ್ರಿಂದ ಈಗ ನಾನು ಹೊರಡ್ತಾ ಇದ್ದೇನೆ. ತಾಯಿ ಭುವನೇಶ್ವರಿ ಮಾತನ್ನು ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಭಗದೊಮ್ಮೆ ಆದಷ್ಟು ಬೇಗ ರಾಜ್ಯೋತ್ಸವದ ಕಾರ್ಯಕ್ರಮ ಇನ್ನಷ್ಟು ಅದ್ಧೂರಿತವಾಗಿ ನಡೀಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಪುನೀತ್ ಅವರನ್ನ ನಮ್ಮ ಜೊತೆಲ್ಲೇ ಇಟ್ಕೊಂಡು, ಯಾಕೆಂದ್ರೆ ಹೇಗೆ ಅಂದರೆ ದೇಹ ಇಲ್ಲದಿದ್ದರೂ ಅವರ ಆತ್ಮ, ಅವರ ಮನಸ್ಸು, ಅವರ ಭಾವಚಿತ್ರ ನಮ್ಮೊಂದಿಗಿದೆ, ಸದಾಕಾಲ ನಮ್ಮಗಳ ಮಧ್ಯದಲ್ಲಿದೆ. ಹಾಗಾಗಿ ಇನ್ನೊಂದು ಮೇರು ಕಿರೀಟ, ಒಂದು ರಾಜಕುಮಾರ್, ಇನ್ನೊಂದು ಪುನೀತ್ ರಾಜ್ಕುಮಾರ್, ಇಬ್ಬರೂ ರಾಜಕುಮಾರೇ ನೋಡಿ. ತಂದೆ ಮಕ್ಕಳು ಇಬ್ಬರು ಒಂದು ಕಡೆ ಸೇರಿದ್ರು, ಆದರೆ ರಾಜ್ಯದಲ್ಲಿ ಅವ್ರದೇ ಆದಂತಹ ಒಂದು ಕಂಪನ್ನ ಬಿಟ್ಟು ಹೋಗಿದ್ದಾರೆ. ಅವ್ರದೇ ಆದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಧ್ವನಿಯನ್ನ ಇಲ್ಲಿ ಬಿಟ್ಟಿದ್ದಾರೆ. ಅವರ ಕಂಠಸಿರಿಯಿಂದ ಬಂದಂತಹ ಎಷ್ಟೋ ನುಡಿಮುತ್ತುಗಳಿದೆ, ಅದನ್ನು ಆಲಿಸೋಣ, ಆನಂದಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
ಗಾನಸುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯಕಲಕ್ಷೇತ್ರೇ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೆ ಗುರುಪಾಖಂಡ ಖಂಡಕಾಯ ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ ಗೂಢಗುಲ್ಫಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಶಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಪ್ರತಿ ವರ್ಷದ ಕನ್ನಡದ ಹಬ್ಬ, ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡುವಂತಹದ್ದು ಪದ್ಧತಿ. ಅದೇ ಪ್ರಕಾರ ಈ ವರ್ಷದ ಕಾರ್ಯಕ್ರಮವು ಬಹಳ ಅದ್ಧೂರಿತವಾಗಿ ಆಗಬೇಕು ಎಂಬತಕ್ಕಂಥ ಸಂಕಲ್ಪ ಜಯನಗರ ಕ್ಷೇತ್ರದ್ದು. ಆದರೆ ಒಂದು ಅಪರೂಪವಾಗಿರ್ತಕ್ಕಂತಹ ಒಂದು ಮುತ್ತು ಬೆಟ್ಟದ ಹೂವು ನಿಮ್ಮೆಲ್ಲರ ಹೃದಯದಲ್ಲಿ ವಿಶೇಷವಾದಂಥ ಸ್ಥಾನವನ್ನು ಗೆದ್ದಿರತಕ್ಕಂತಹ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ. ಬಲಗೈಲಿ ಮಾಡಿದಂಥ ಸೇವೆ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿ ಇವತ್ತು ಸಾಕಷ್ಟು ಸೇವೆಗಳನ್ನು ತೆಗೆದುಕೊಂಡಿರ್ತಕ್ಕಂತಹ ಒಬ್ಬೊಬ್ಬರು ಹೇಳುವಂತಹ ಆ ನುಡಿಮುತ್ತುಗಳನ್ನು ಆಲಿಸಿದ್ರೆ ಮನುಷ್ಯನ ಜೀವನ ಭಗವಂತ ಕೊಟ್ಟಾಗ ಏನು ಮಾಡಬೇಕು, ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಬಹುಶಃ ನೋಡಿ ಕಲಿಬೇಕಾಗಿದೆ. ಈ ರಾಜ್ಯೋತ್ಸವದ ಪ್ರಾರಂಭದಿಂದಲೇ ತಾಯಿ ಕನ್ನಡಾಂಬೆಯನ್ನು ಸಹಿತ ನಾವು ಪ್ರಾರ್ಥನೆ ಮಾಡ್ತಾ ಆ ತಾಯಿಯ ಅನುಗ್ರಹ ಆ ಕುಟುಂಬಕ್ಕೆ ಸದಾ ಇರಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಧೈರ್ಯ ಕೊಡುವಂತಹ, ಅವರ ಆತ್ಮಸ್ಥೈರ್ಯ ತುಂಬುವಂಥ ಆಗಲಿರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಚೇತನ ಶಕ್ತಿಯ ಆ ನೆನಪು ಇವತ್ತು ನಿಮ್ಮೆಲ್ಲರಿಗೂ ಬರೀ ನೆನಪು ಮಾತ್ರ. ಆದರೆ ಅವರ ಸಾಧನೆ, ಅವರ ಸೇವೆ, ಅದರಲ್ಲೂ ಯುವಕ ಸಮಾಜಕ್ಕೆ ಸಿಕ್ಕಂಥ ಆ ಒಂದು ಮಾರ್ಗದರ್ಶನ, ಇವತ್ತು ಇಷ್ಟು ಜನ ವೈದ್ಯರ ಪಡೆ ಇಲ್ಲಿ ಬಂದಿದೆ ಅಂದರೆ ಬಹುಶಃ ನನಗನ್ಸುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರಿಗೂ ಸಹಿತ ಪುನೀತ್ ರಾಜ್ಕುಮಾರ್ ಅವರು ಒಂದು ಸ್ಫೂರ್ತಿದಾಯಕವಾಗಿದ್ದಾರೆ.
ಅವರ ಚಿತ್ರಗಳಲ್ಲಿ ಪ್ರತಿಯೊಂದು ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಿದ್ರು. ಎಲ್ಲರೂ ಸಹಿತ ಒಗ್ಗೂಡಿ ಕೂತ್ಕೊಂಡು ನೋಡುವಂತಹ ಒಂದು ಚಿತ್ರವಾಗಿತ್ತು. ಯಾವುದೇ ಒಂದು ಫಿಲಿಂ ನೋಡ್ಬೋದಾದರೆ ಅವ್ರ ಫಿಲಿಮಲ್ಲಿ ಬಹಳ ವಿಶೇಷವಾದಂಥ ಸುದ್ದಿಗಳು ಪ್ರತಿಯೊಂದು ಇರ್ತಿತ್ತು. ಅಂತಹ ಒಂದು ವಿಶೇಷತೆ ಪುನೀತ್ ರಾಜ್ಕುಮಾರ್ ಅವರ ಆ ಚಿತ್ರಗಳಲ್ಲಿ ಬರ್ತಿತ್ತು. ಹಾಗೆ ಈ ಬಾರಿ ರಾಜ್ಯೋತ್ಸವವನ್ನು ಜಯನಗರ ಈ ಒಂದು ಕ್ಷೇತ್ರದಲ್ಲಿ ವಿನಾಯಕನ ಸಾನ್ನಿಧ್ಯದಿಂದ ಬಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇನ್ನು ಮುಂಬರತಕ್ಕಂಥ ದಿನದಲ್ಲಿ ಜನಸೇವೆಯೇ ಜನಾರ್ದನನ ಸೇವೆ ಎಂಬಂಥ ರೀತಿ ವಿಶೇಷವಾದಂತಹ ವೈದ್ಯರ ಸಹಾಯವನ್ನು ಈ ಭಾಗದ ಸಮಸ್ತರಿಗೂ ಸಹಿತ ಸಿಗಲಿ ಎಂಬತಕ್ಕಂಥದ್ದಕ್ಕಾಗಿ ಇವತ್ತು ವೈದ್ಯರ ತಂಡ ಈ ಒಂದು ವಿಶೇಷವಾದಂಥ ಜ್ಯೋತಿ ಉದ್ಘಾಟನೆಯಲ್ಲಿ ಎಲ್ಲರೂ ನಿರತರಾಗಿದ್ದಾರೆ. ಹಾಗೆ ಈ ಭಾಗದ ನನ್ನ ಆತ್ಮೀಯರಾದಂತಹ ರಾಮಮೂರ್ತಿರವರು ಅವರ ಧರ್ಮಪತ್ನಿಯವರು ಸಹಿತ ಅವರ ಸೇವೆ ನಿರಂತರವಾಗಿ ಸಲ್ಲಿಸ್ತಿರೋದ್ರಿಂದ ಇನ್ನಷ್ಟು ಸೇವೆ ನಿರಂತರವಾಗಿ ನಡೆಯಲಿ, ಗಣಪನ ಅನುಗ್ರಹ ಆಗಲಿ. ಹಾಗೆ ಈ ಭಾಗದ ಸಮಸ್ತರಿಗೂ ಸಹಿತ ನೊಂದು ಬರ್ತಕ್ಕಂತಹವರಿಗೆ ಶೀಘ್ರ ಪರಿಹಾರವನ್ನು ಕೊಡುವಂಥ ಕೈವಲ್ಯ ಕ್ಷೇತ್ರ ಗಣಪನ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಸ್ವಾಮಿನ ದರ್ಶನ ಮಾಡಲಿ. ಯಾರಿಗೆ ಏನು ಸಹಾಯಗಳು ಬೇಕೋ ಅದರಲ್ಲೂ ವೈದ್ಯಕೀಯಕ್ಕೆ ಇವತ್ತಿನ ದಿವಸ ವೈದ್ಯರ ಸಲಹೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿವರೆಗೂ ನಡೆದಂಥ ಸೇವೆಗಳಲ್ಲಿ ಮತ್ತಷ್ಟು ವಿಶೇಷವಾದ ಸೇವೆಗಳನ್ನು ಮಾಡಲಿಕ್ಕಾಗಿ ಒಂದು ಪಡೆ ಸಿದ್ಧವಾಗಿದೆ. ಆ ಪಡೆ ಯಾವುದು, ಅದರ ಮಾಹಿತಿ ಏನು ನಂತರ ತಿಳ್ಕೊಳ್ಳೋಣ. ವೀರವನಿತೆ ವನಿಕೆ ಓಭವ ಕನ್ನಡ ಸೇವಾ ಸಮಿತಿ ವತಿಯಿಂದ ಅದಮ್ಯ ಚೇತನ ಅಂದ್ರೆ ಆ ಚೇತನದಲ್ಲೇ ಒಂದು ಶಕ್ತಿ ಇದೆ. ಆ ಶಕ್ತಿನೇ ಪ್ರತಿಯೊಬ್ಬರ ಹೊಟ್ಟೆಯನ್ನು ತುಂಬಿಸುವಂತ, ಬಡ ಕುಟುಂಬಕ್ಕೆ ಹೊಟ್ಟೆ ತುಂಬಿಸುವಂತ ಅದಮ್ಯ ಚೇತನ ಅಂದ್ರೆ ಆ ಚೇತನಕ್ಕಿರ್ತಕ್ಕಂಥ ಶಕ್ತಿಯೇ ಅದು. ಅದಮ್ಯ ಚೇತನ ಯಾವಾಗ ಹುಟ್ಟುಕೊಳ್ತೋ ಎಷ್ಟೋ ಜನ ಬಡಬಗ್ಗರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬಂದಂಗಾಯಿತು. ಹಾಗೆ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನಕ್ಕೆ ಒಂದು ಪೌಷ್ಟಿಕವಾದಂಥ ಶಕ್ತಿ ಸಿಕ್ಕಂಗಾಯಿತು. ಹಾಗಾಗಿ ಅದಮ್ಯ ಚೇತನನ್ನ ನಾನು ಸಹಿತ ಸಾಕಷ್ಟು ಬಾರಿ ನೆನೆಸ್ತಿರ್ತೇನೆ. ಹಾಗೆ ನಿತ್ಯ ಅನ್ನ ಸಂತರ್ಪಣೆ ನಡೆಸಬೇಕು ಎಂಬತಕ್ಕಂತಹದ್ದು ಈ ಭಾಗದಲ್ಲಿರ್ತಕ್ಕಂಥ ಜಯನಗರ ಕ್ಷೇತ್ರದ ಇಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರ ಒಂದು ಸಂತೋಷ. ಒಳ್ಳೆಯದಾಗಲಿ. ಹಾಗೆ ಪ್ರತಿ ಸೋಮವಾರ ಉಚಿತ ವೈದ್ಯಕೀಯ ತಪಾಸಣೆ ಮಾಡಬೇಕು ಎಂಬತಕ್ಕಂತಹದ್ದು ರಮೇಶ್ ರಾಜುರವರ ಕನಸು ಇಂದು ನಿನ್ನೆದಲ್ಲ. ರಮೇಶ್ ರಾಜುರವರ ಆ ಕನಸು ಇವತ್ತು ನೆನೆದಲ್ಲ, ಸುಮಾರು ವರ್ಷಗಳ ಹಿಂದೆ ಈ ವಿಚಾರ ನಾನು ಮುಂದೆ ಪ್ರಸ್ತಾವನೆ ಮಾಡಿದ್ದೆ. ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರ, ಜಯನಗರ ಕ್ಷೇತ್ರದಲ್ಲಿ ಅದರಲ್ಲೂ ಗಣಪತಿ ದೇವಸ್ಥಾನ ಬಹಳ ಪ್ರಸಿದ್ಧಿ ಇರತಕ್ಕಂಥದ್ದು. ಈ ಭಾಗದಲ್ಲಿ ಜೈನ ಟೆಂಪಲ್ ಇದೆ, ಆ ಭಾಗದಲ್ಲಿ ಗಣಪತಿ ಇದೆ. ಹಾಗೆ ಹೃದಯ ಮಧ್ಯಭಾಗ ಅಂದ್ರೂ ತಪ್ಪಾಗುವುದಿಲ್ಲ. ಎಲ್ಲರ ಗಮನ ಈ ಜಯನಗರದತ್ತ. ಇದರ ಅಂತಹ ಒಂದು ವಿಶೇಷತೆ ಇದೆ. ಇಲ್ಲಿರ್ತಕ್ಕಂಥವರು ಜ್ಞಾನಿಗಳು, ಸಾಕಷ್ಟು ಜನ ವಿದ್ಯಾವಂತರು ಮತ್ತು ಸಾಕಷ್ಟು ಸಭೆಗಳಲ್ಲಿ ತನ್ನದೇ ಆದಂತಹ ಚಾಪು ಮೂಡಿಸಿಕೊಂಡಿರ್ತಕ್ಕಂಥ ಜ್ಞಾನಿಗಳು ಇಲ್ಲಿರ್ತಕ್ಕಂಥದ್ದು. ಹಾಗೆ ಈ ಭಾಗದಲ್ಲಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ರಾಮಮೂರ್ತಿಯವರು ಮತ್ತು ಅವರ ಪರಿವಾರ, ಅವ್ರದ್ದು ಸಹಿತ ಸಾಕಷ್ಟು ಸೇವೆಗಳಿದೆ. ಅಂತಹದ್ರಲ್ಲಿ ಒಂದು ಹೆಜ್ಜೆ ಮುಂದಂತ ಇವತ್ತು ಸಾಕಷ್ಟು ಜನ ವೈದ್ಯರು, ಪ್ರತಿಯೊಬ್ಬ ವೈದ್ಯರು ಸಹಿತ ಮೊನ್ನೆ ಜೀ ಕನ್ನಡದಲ್ಲಿ ಬೆಳಗಿನ ನೇರ ಪ್ರಸಾರಕ್ಕೆ ಒಂದಷ್ಟು ಜನ ವೈದ್ಯರು ಬಂದರೆ ನನಗನ್ನಿಸ್ತು ಇನ್ನು ವೈದ್ಯರಂದ್ರೆ ಬಹುಶಃ ಇನ್ನೂ ವಿದ್ಯಾಭ್ಯಾಸದಲ್ಲಿದ್ದಾರೇನೋ ಅಂತ. ಆದರೆ ವಿದ್ಯಾಭ್ಯಾಸವನ್ನು ಮುಗಿಸಿ ಆಗಲೇ ತಮ್ಮ ಸೇವೆಯನ್ನ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡ್ತಿದ್ದಾರೆ. ಅವರ ಚಿಂತನೆ ಬಹಳ ಒಳ್ಳೆಯದು. ಯಾರು ನೊಂದು ಬರ್ತಾರೆ, ಇವತ್ತು ವೈದ್ಯಕೀಯ ಲೋಕ ಬಹಳಷ್ಟು ದುಬಾರಿ ಇರತಕ್ಕಂಥ ಪರಿಸ್ಥಿತಿ ಇದೆ. ಅಂತಹದ್ರಲ್ಲಿ ಸ್ವಯಂ ಸೇವಕರಾಗಿ ತಾವು ಬಂದು ನಿಂತು ಈ ಭಾಗದಲ್ಲಿ ಯಾರೇ ಬರಲಿ ತಮ್ಮೊಳಗಿರ್ತಕ್ಕಂಥ ಒಂದು ಅನಾರೋಗ್ಯ ಸಮಸ್ಯೆಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು, ಅವರ ಸರಿಯಾದ ಆರೋಗ್ಯವನ್ನು ಸಲಹೆ ಕೊಡಬೇಕು ಅಂತೇಳಿ ಇಲ್ಲಿ ನಿಂತಿರ್ತಕ್ಕಂಥ ವೈದ್ಯರ ಪಡೆ ಇದೆ. ನಿಜಕ್ಕೂ ಇವತ್ತಿನ ಸೇವೆ ವೈದ್ಯರ ಪಡೆ, ವೈದ್ಯರ ಸೇವೆ ನೋಡಿದ್ರೆ ಬಹಳ ತೃಪ್ತಿಕರವಾಗಿರ್ತಕ್ಕಂಥದ್ದು. ಈ ಒಂದು ಸೇವೆಯನ್ನ ಶ್ಲಾಘನೀಯ. ಪ್ರತಿ ದಿವಸ ಅನ್ನ ಸೇವೆ ಮಾಡಬೇಕು, ಅನ್ನ ಸಂತರ್ಪಣೆ ನಡೆಸಬೇಕು ಎಂಬತಕ್ಕಂಥ ರಮೇಶ್ ರಾಜುರವರ ಕನಸು ಇವತ್ತಿನಿಂದ ನನಸಾಗುವಂಥದ್ದಾಗಲಿ. ಪ್ರತಿಯೊಬ್ಬರು ಸಹಿತ ಇನ್ನಷ್ಟು ಈ ಸೇವೆಯನ್ನ ಎಲ್ಲರೂ ತೆಗೆದುಕೊಳ್ಳುವಂಥದ್ದಾಗಲಿ. ಹಾಗೆ ವೈದ್ಯರ ಆ ಒಂದು ಮಹಾಸಂಕಲ್ಪವನ್ನ, ನಮ್ಮಲ್ಲಿ ಒಂದಷ್ಟು ಜನದ ಗುಣ ಏನಪ್ಪಾ ಅಂದ್ರೆ ದುಡ್ಡು ಕಟ್ಟಿ ಹಾಸ್ಪಿಟಲ್ ಆದ್ರೂ ಲೈನಲ್ಲಿ ನಿಂತು ನೋಡಿಸ್ಕೊಳ್ತಾರೆ ವಿನಃ ಈ ಪ್ರಕಾರ ಸೇವೆಗಳು ಅಂದಾಗ ಸ್ವಲ್ಪ ಮೂಗು ಮುರಿಯುವಂತಹ ಜನ ಇದ್ದಾರೆ. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಬಂದು ಸೇವೆ ಮಾಡಕ್ಕೆ ಬಂದಿರತಕ್ಕಂತಹ ವೈದ್ಯರು ಸಹಿತ ಕೆಲಸ ಕಾರ್ಯ ಇಲ್ದಿರಲ್ಲ. ಅವರಿಗೆ ಸಾಕಷ್ಟು ವೃತ್ತಿ ಧರ್ಮದಲ್ಲಿ ಕೆಲಸವಿದ್ದು ಮತ್ತೊಂದು ಕಡೆ ಜವಾಬ್ದಾರಿತ್ವಂತ ಸ್ಥಾನದಲ್ಲಿದ್ರು ಒಂದು ದಿನ ಅದಕ್ಕೆ ಅಂತ ಪ್ರತ್ಯೇಕವಾಗಿ ಮೀಸಲಾಗಿಟ್ಟು ನಮ್ಮದೊಂದು ಸೇವೆ ಇರಲಿ, ಸಮಾಜಕ್ಕೊಂದು ಸೇವೆ ಇರಲಿ ಅಂತೇಳಿ ನಮ್ಮ ರಾಜ್ಯದ ಕಣ್ಮಣಿಗಳಾಗಿರ್ತಕ್ಕಂತಹ ವೈದ್ಯಕೀಯ ಲೋಕ ಅವರ ಈ ಒಂದು ಸೇವೆ ಶ್ಲಾಘನೀಯ, ಮೆಚ್ಚುವಂತಹದ್ದು. ಅಂತಹ ಸೇವೆ ಸಹಿತ ಇವತ್ತಿನ ಈ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಸೇವೆ ಮೆಚ್ಚುವಂತಹದ್ದು. ಇವತ್ತು ರಾಜ್ಯೋತ್ಸವದ ಕಲರವ ಇನ್ನೂ ಅದ್ಧೂರಿತವಾಗಿ ನಡೀಬೇಕಾಗಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯಿಂದ ಚಿಕ್ಕದಾಗಿ ಚುಟುಕಾಗಿ ನಡೆಸ್ತಾ ಇದ್ದೀವಿ.
ಅವರು ಮಾಡಿದಂಥ ಸೇವೆಗಳನ್ನು ನೆನೆಸಿ ಇವತ್ತು ವೈದ್ಯ ಲೋಕ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದನ್ನು ನಾವು ಗೌರವಿಸಬೇಕಾಗಿದೆ. ಆ ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರ ಒಲವು ಕೊಡಬೇಕಾಗಿದೆ. ಹಾಗಾಗಿ ಈಗಾಗಲೇ ಅನ್ನದಾಸೋಹಕ್ಕೆ ಸಾಕಷ್ಟು ಸಮಯ ಆಗಿದೆ. ಬಂದದ್ದು ನಾನು ತಡೆ, ಜೊತೆಗೆ ಸ್ವಾಮಿಯ ಸೇವೆ ತೃಪ್ತಿಯಾಗಿದೆ. ಸ್ವಾಮಿ ಸೇವೆಯ ತಕ್ಷಣ ಅನ್ನದಾನ ಆಗಬೇಕಾಗಿದೆ. ಜೊತೆಗೆ ವೈದ್ಯರ ಸಂದರ್ಶನ ಆಗಬೇಕಾಗಿದೆ. ಬನ್ನಿ ವೈದ್ಯರ ಹತ್ರ ಹೊರಡೋಣ. ಕರ್ನಾಟಕದ ಜನತೆಗೆ 66ನೇ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಜಯನಗರಕ್ಕೆ ಕನ್ನಡಕಟ್ಟೆಗೆ ನಮ್ಮ ರಮೇಶ್ ರಾಜರವರ ಒಂದು ನೇತೃತ್ವದಲ್ಲಿ ಒಂದು ಅದ್ಧೂರಿ ರಾಜ್ಯೋತ್ಸವನ ಮಾಡಬೇಕಾಗಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವಿನಿಂದ ಸರಳವಾಗಿ ರಾಜ್ಯೋತ್ಸವವನ್ನು ಇವತ್ತಿಲ್ಲಿ ಮಾಡಿ ಮೆಡಿಕಲ್ ಕ್ಯಾಂಪನ್ನು ಕೂಡ ಇಲ್ಲಿ ಮಾಡಿದ್ದೀವಿ. ನಮ್ಮ ಗುರೂಜಿರವರು, ಆನಂದ್ ಗುರೂಜಿರವರು ಬಂದು 2 ಹಿತವಚನ ಕೂಡ ಹೇಳಿದ್ದಾರೆ. ಅವರು ಕೂಡ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಸರಳವಾಗಿ ರಾಜ್ಯೋತ್ಸವವನ್ನು ಮಾಡಬೇಕು, ಎಲ್ಲೂ ಪಟಾಕಿಯನ್ನು ಹೊಡಿಬಾರ್ದು, ಮತ್ತು ದೀಪವನ್ನು ಹಚ್ಚುವ ಮೂಲಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಅಂತ ಆನಂದ್ ಗುರೂರು ಹೇಳಿದ್ದಾರೆ. ಈ ಒಂದು ಕನ್ನಡ ಕಟ್ಟೆನಲ್ಲಿ ನಾವು ಭಾಳ ದೊಡ್ಡದಾಗಿ ಮಾಡೋಂಥ ಕಾರ್ಯಕ್ರಮ ಚುಟುಕುಗೊಳಿಸಿ ಮೆಡಿಕಲ್ ಕ್ಯಾಂಪ್ ಮುಖಾಂತರ ನಾವು ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. 3 ಮಂತ್ಸಿಂದ ನಮಗೆ ಹೇಳ್ತಾ ಇದ್ದಿದ್ರು, ಸರ್ ಹಿಂಗೆ ಮಾಡೋಣ ಹಿಂಗಿದೆ ಅಂತ. ಅದಕ್ಕೆ ನಾವು ಮೊನ್ನೆ ಹೋಗಿ ಆನಂದ್ ಗುರು ಅವರಿಗೆ ಇನ್ವೈಟ್ ಮಾಡಿಕೊಂಡು, ಸರ್ ನಾವು ಇದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಡಾಕ್ಟರ್ ಸ್ವಲ್ಪ ಇದು ಪ್ರೀ ಟ್ರೀಟ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ, ನೀವು ಬಂದು ಸಹಕರಿಸಬೇಕಂತ ಅವರಿಗೆ ಕೇಳ್ಕೊಂಡಿವಿ. ಇವತ್ತು ಆನಂದ್ ಗುರಿ ಸರ್ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ ಪ್ರೀ ಟ್ರೀಟ್ಮೆಂಟ್ಗೋಸ್ಕರ ಅವರು ನಮಗೆ ಸಹಾಯ ಮಾಡಿ ಹೋದರು. ಇವತ್ತು ನಾವು ಸೇರಿರೋದು ಇನ್ನು ಮುಂದೆ ಎಲ್ಲ ನಾಗರಿಕರಿಗೆ ಉಚಿತ ವೈದ್ಯ ಸಹಾಯವನ್ನು ಕೊಡಲು ನಾವೆಲ್ಲರೂ ನಿಶ್ಚಯಿಸಿದ್ದೇವೆ. ಇದಕ್ಕೆಲ್ಲ ಒಬ್ಬರ ಕಾರಣ ಇವರ ತಂಡ. ತುಂಬಾ ಒಳ್ಳೆಯ ಅಭಿಪ್ರಾಯ ಇದು. ನಾವೆಲ್ಲರೂ ಇನ್ನು ಮುಂದೆ ಪ್ರತಿ ಸೋಮವಾರ ಉಚಿತ ವೈದ್ಯಕೀಯ ಸಹಾಯವನ್ನು ಎಲ್ಲ ನಾಗರಿಕರಿಗೆ ಉಚಿತವಾಗಿ ಕೊಡಲಾಗಿದ್ದೇವೆ. ಧನ್ಯವಾದಗಳು.